ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನ ನಾವು ವಿಶೇಷವಾಗಿ ಶಿವನಿಗೆ ನಾವು ಅಭಿಷೇಕವನ್ನು ಧಾರಾಪಾತ್ರೆಯಲ್ಲಿ ಯಾವ ರೀತಿಯಾಗಿ ಮಾಡಿದ್ರೆ ಸಂತೋಷ, ಸುಖ, ನೆಮ್ಮದಿ ದೊರಕುತ್ತೆ ಹಾಗೂ ಮುಕ್ತಿ ಸಾಧನೆ ಆಗುತ್ತೆ, ಹಾಗೂ ಶಿವನಿಗೆ ಯಾವೆಲ್ಲ ಹೂವು ತುಂಬ ಪಾವಿತ್ರ್ಯತೆಯನ್ನು ಕೊಡುತ್ತೆ, ಶಿವನಿಗೆ ನಾವು ಯಾವೆಲ್ಲ ಹೂವುಗಳನ್ನು ಅರ್ಪಿಸ್ಬೋದು ಎಂಬುದನ್ನು ನೋಡೋಣ ಬನ್ನಿ. ಶಿವ ದೇವಿಗೆ ಹೇಳ್ತಾ ಇರುವಂಥ ಸನ್ನಿವೇಶ, ದೇವಿ ಗ್ರೀಷ್ಮ ಋತುವಿನಲ್ಲಿ ಯಾರು ಧಾರಾಪಾತ್ರೆಗೆ ಪಾದರ ಹೂವಿನ ರಸ ಹಾಗೂ ಹಗುರ ರಸವನ್ನು ಹಾಕಿ ಸುಗಂಧಮಯವಾದಂತಹ ದ್ರವ್ಯವನ್ನು ಹಾಕಿ ಧಾರಾಪಾತ್ರೆಯಲ್ಲಿ ಅಭಿಷೇಕವನ್ನು ಪಾರಾಯಣದ ಮೂಲಕ ಮಾಡುತ್ತಾರೋ